ನೀನು ಇಷ್ಟು ಎಲ್ಲೋಗಿದ್ರಿ ಸಾಯಂಕಾಲ? ಅಲ್ಲೇ ಪಾರ್ಕ್ ಐತೆ, ಅಲ್ಲಿ ಪಾರ್ಕ್ ಹತ್ರ ತುಂಬಾ ಚೆನ್ನಾಗಿದೆ, ಸಮುದ್ರ ನೋಡೋ ತರ ಐತೆ ಕೆರೆ. ಎಲ್ಲಿ? ಹೆಸರುಘಟ್ಟ. ಹೌದಾ, ಹೆಸರುಘಟ್ಟ ಹತ್ರ ಅಷ್ಟು ದೊಡ್ಡ ಕೆರೆ ಇದೆಯಾ? ಅವಳೇನೋ ಇಟ್ಕೊಂಡಿದ್ದಲ್ಲ ಕೈಯಲ್ಲಿ. ಕಡ್ಡಿ ಇಟ್ಕೊಂಡಿದ್ದಾಳೆ. ಕೊಡ್ತಾ ಇಲ್ವಾ ನಿನಗೆ? ಎಷ್ಟು ಕೇಳಿದ್ರು ಕೊಡ್ಲಿಲ್ಲ. ಅದೇನದು ಅಲ್ಲಿ ಕಾಣಿಸ್ತಿದೆಯಲ್ಲ, ಏನೋ ದೇವಸ್ಥಾನ ಇದ್ದಂಗಿದೆ. ಹೌದೇ, ದುಗ್ಲಮ್ಮನ ದೇವಸ್ಥಾನ ಅದು. ಹೋಗಿದ್ರ ಅಲ್ಲಿಗೆ? ಓ, ಇಷ್ಟು ಚೆನ್ನಾಗಿದೆಯಾ ನೇಚರು. ನಾನು ಮಿಸ್ ಮಾಡ್ಕೊಂಡೆ ನೋಡಿ, ಬರಬೇಕಿತ್ತು. ಇದೇನಾ ಕೆರೆ? ಅಷ್ಟು ದೊಡ್ಡ ಸಮುದ್ರ ನೋಡೋ ಥರ ಆಗುತ್ತೆ. ಹೌದಾ, ಅವಳೇನಂದ್ಲು ಕೆರೆ ನೋಡಿ? ನಿಮ್ಮ ತಂಗಿ ಈಟೆ ಮಾಡ್ತಿದ್ಲಪ್ಪ. ಹೌದಾ, ಅಂದರೆ ತುಂಬ ಎಂಜಾಯ್ ಮಾಡಿದ್ರು ಇಬ್ರು. ಏನೋ ಯೋಚನೆ ಮಾಡ್ತಾ ಇದ್ದಾಳೆ ಹೆಂಗೆ ಹೋಗೋದು ಅಂತನಾ? ಅಲ್ಲಿ ಕೆರೆ ಒಳಗಡೆ ಹೆಂಗೆ ಹೋಗೋದು ಇಳಿದು ಅಂತನಾ? ಬಾರಿ ವಾಕಿಂಗ್ ಬೇರೆ ಮಾಡ್ತಿದ್ದಾಳಲ್ಲಿ. ಯಾರು ಗೆದ್ರು ಅದರಲ್ಲಿ? ನೀನನ್ನ ಇಳಿದ್ಲು ಕೆಳಗಡೆ. ಏನೋ ಹಿಡ್ಕೊಂಡಿದ್ದಾಳೆ ಮತ್ತೆ? ಕಡ್ಡಿ ಹೂವ. ಬಂದ್ಲು ಎಲ್ಲ ಹೋಗ್ತಿದ್ದಾಳೆ. ಕುತ್ಕೊಳ್ಳಕ್ ಹೋಗ್ತಿದ್ಲು. ಅಲ್ಲೇನೋ ಕಾಣಿಸ್ತಿದ್ದಾವಲ್ಲ, ಏನೋ ಕುರಿಗಳು. ಕರೆದ್ಲ ಕುರಿಗಳನ್ನ? ಬಾಬಾ ಬಾಬಾ ಅಂತ ಕರಿತಿದ್ಲು, ಅದು ಬರ್ಲಿಲ್ಲ. ಹೌದಾ, ಎಣ್ಸಿದ್ರೆ ಎಷ್ಟಿದಾವೆ ಅಂತ? ಇಲ್ಲ, ಚೆನ್ನಾಗೇ ಆಗಲಿಲ್ಲ. ಇವ್ರು ತೀಟೆ ಮಾಡ್ತಿದ್ಲಲ್ಲ. ಚೆನ್ನಾಗಿದೆ ಅಲ್ಲ? ಎಂಜಾಯ್ ಮಾಡಿದ್ರು ಇವತ್ತು? ತುಂಬ ಎಂಜಾಯ್ ಮಾಡಿದ್ರು. ಆದರೆ ಇವ್ರು ಇರ್ತಾನೆ ಇಲ್ಲ ಒಂದು ಕಡೆ. ಅಷ್ಟೊಂದು ಜನ ಬರ್ತಾರ? ಏನೋ ಇಟ್ಕೊಂಡಿದ್ದಲ್ಲ ಬ್ಯಾಗಲ್ಲಿ? ಬ್ಯಾಗಲ್ಲ, ಟೋಪಿ ಹಾಯ್ಬಾಟ್ ಇಟ್ಕೊಂಡಿಲ್ಲ. ಅದಕ್ಕೆ ಎಷ್ಟು ಜೋರಾಗಿ ಪಾಠ ಮಾಡಿದ್ಲು ಗೊತ್ತಾ? ಹೌದಾ, ಅವಳೇ ಇಟ್ಕೊಂಡಿದ್ಲಾ? ಅದು ಕೆಳಗಡೆ ಹೋಗ್ದಾರಿನಾ? ಅಲ್ಲೇನೋ ಯೋಚನೆ ಮಾಡ್ತಾ ಇದ್ದಾಳೆ. ಏನಂತ? ಕುರಿಗಳ್ನ ಹೆಂಗೆ ಇಟ್ಕೊಬರೋದಂತನ? ಓ, ಅವ್ರಿಗೆ ಬಾಯಿ ಮಾಡಕ್ಕೆ ನಿಂತಿದ್ದಾಳೆ ಅನ್ಸುತ್ತೆ. ಇರ್ಬೋದು. ಮತ್ತೆ ಇದೆಲ್ಲಿದ್ದು? ಇದೇನು ಡ್ಯಾಮ್ ಥರ ಇದ್ದಂಗಿದೆ ಅಲ್ಲಿ? ಹೌದು, ಅಲ್ಲಿ ಪಾರ್ಕ್ ಹತ್ರ ತುಂಬ ಚೆನ್ನಾಗಿದೆ. ಅಲ್ಲಿ ಡ್ಯಾಮು, ಕೆರೆ, ಆಟಾಡೋಕ್ಕೆ ಪ್ಲೇಸು, ವಾಕಿಂಗ್ ಪ್ಲೇಸು ಎಲ್ಲ ಇದೆ. ಹೌದಾ, ನೆಕ್ಸ್ಟ್ ಟೈಮ್ ನಮ್ಮನ್ನು ಕರ್ಕೊಂಡು ಹೋಗಾಯ್ತಾ? ಆಯ್ತು. ಒಟ್ಟಿನಲ್ಲಿ ಎಂಜಾಯ್ ಮಾಡಿದ್ರಿ ಇಬ್ರು ಇವತ್ತು. ವೃಷ್ಟಿ ಹಾಯ್ ಅಂತಾಳಲ್ಲ ಅವಳು. ಇದೇನದು ಡ್ಯಾಮು? ನೀರಿತ್ತ ಅದರಲ್ಲಿ? ಇಲ್ಲ, ಚಿಕ್ಕ ಡ್ಯಾಮು. ಚಿಕ್ಕದಲ್ಲ, ನೀರಿಲ್ವಾ ಅದರಲ್ಲಿ? ಚೆನ್ನಾಗಿದೆ. ಏನೋ ಅಂತ ಹಠ ಮಾಡ್ತಾ ಇದ್ದಾಳೆ. ಕಡ್ಡಿ ಕೊಡು ಅಂತ ಹಠ ಮಾಡ್ತಿದ್ದಾಳೆ. ಹೌದಾ, ಸ್ಮೆಲ್ ಬೇರೆ ನೋಡ್ತಾ ಇದ್ದಾಳೆ. ಎಳೆ ಹುಲ್ದು ಬಿಸಾಕಿದ್ರೆ ಅವಳ ಬಿಸಾಕ್ತಾಳೆ, ತಿಂದೆ ಬೀಳುತ್ತೆ. ಇಳಿದ್ಲು ಎಲ್ಲ ಹೋಗ್ತಾ ಇದ್ದಾಳೆ. ಹೊಂಟ್ಲು ಮನೆಯಲ್ಲೂ ಒಂದ್ ಹತ್ರ ನಿಂತ್ಕೊಳ್ಳಲ್ಲ, ಎಲ್ಲಾದ್ರೂ ಹೋದಾಗ್ಲೂ ಒಂದ್ ಹತ್ರ ಇರಲ್ಲ, ತರ್ಲೆ ಅಲ್ಲ. ನಾವು ವಾಕಿಂಗ್ ಮಾಡ್ಬೇಕಾದ್ರೆ ಕೈ ಬಿಟ್ಟು